ಒಂದು ಪ್ರಾಬ್ಲಮ್ ಯೂಟ್ಯೂಬ್ ಚಾನಲಿಂದ ಸಾಲ್ವ್ ಆಕತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಿನ್ನಂತರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ನಾವು. ಇದೇನ್ರದ ವೀಡಿಯೋ ಅಪ್ಲೋಡ್ ಮಾಡೋದು ಆಪ್ಷನ್ ಬಂದೈತೆ ರೀ. ಇನ್ಮೇಲೆ ನಾವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬ್ ಒಳಗೆ ಅಂತಂದು ಹೇಳಿ ಅದು ನಿನ್ನ ತೋರ್ಸೋದು ಇವತ್ತು ನಿನ್ನ ಕರೆಕ್ಟಾಗಿತ್ತು ಆಗಲೇ. ಮತ್ತು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಕತ್ತೀವಿ ಬೆಳಗ್ಗೆ ಎದ್ದು ಅದು ಆಪ್ಷನ್ನ ತೋರಿಸೋಲ್ತು. ಹೀಗಾಗಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗತ್ತೈತಿ. ಹಿಂಗೆ ಆಗಕತ್ತಿ ಈಗ ಮಿನಿಮಮ್ ಒಂದು 20 ದಿನ ಆತೇನ್ರಿ ನಮ್ಮ ಜೋಡಿ. ನಾವಂತೂ ದಿನ ವೀಡಿಯೋ ಮಾಡಾಕತ್ತೀವಿ, ದಿನ ಅಪ್ಲೋಡ್ ಮಾಡ್ಬೇಕು ನಾವು ಅಂತಂದು ಹೇಳಿ. ಆದ್ರೆ ಹಿಂಗೆ ಹಾಕತ್ತಿದ್ದಕ್ಕೆ ನಮಗೆ ದಿನ ವೀಡಿಯೋ ಅಪ್ಲೋಡ್ ಆಗೋಲ್ಲ. ಒಂದು ದಿನ ಗ್ಯಾಪ್ 2 ದಿನ ಗ್ಯಾಪ್ ಆಗತ್ತೈತಿ. ಹೀಗೆಲ್ಲ ಪ್ರಾಬ್ಲಮ್ ಆಗಕತ್ತೈತಿ. ಸೊ ಹಾಗಾಗಿ ನಾವೇನು ಮಾಡೀವಿ ಅಂತಂದು ಹೇಳಿದ್ರೆ ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡೀವಿ ನಾವು. ಸೊ ಹಾಗಾಗಿ ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋದು ಏನಂತಂದು ಹೇಳಿದ್ರೆ ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಲ್ಲ ಈ ಚಾನಲ್ಗೂ ಹಂಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಚಾನಲ್ ಒಳಗೆ ಇದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರಾಗಂತೂ ಡೈಲಿ ವೀಡಿಯೋ ಅಪ್ಲೋಡ್ ಆಗ್ತಾವೆ. ಸೊ ನಿಮ್ಮ ಸಪೋರ್ಟ ನಮಗೀಗ ಭಾಳ ಮುಖ್ಯ. 0 ಸಬ್ಸ್ಕ್ರೈಬ್ಲಿಂತ್ರ ಮತ್ತು ನಾವೀಗ ಸಬ್ಸ್ಕ್ರೈಬರನ್ನು ಗಳಿಸ್ಕೋಬೇಕ್ರಿ. ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕುಟುಂಬನ ಮತ್ತೊಂದು ನಾವು ಸೃಷ್ಟಿ ಮಾಡಕತ್ತೀವಿ. ಅದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಮೇನ್ ಮುಖ್ಯ ರೀಪ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತೇಳಿ ನಾ ಕೇಳ್ಕೊಳಕತ್ತೀನಿ ನಿಮ್ಮ ಕಡೆ. ನಮಗೆ ಸ್ಟ್ರಗಲ್ ಅಂತ ಹೊಸದಲ್ಲ, ನಾವು ಸಿಕ್ಕಾಪಟ್ಟು ಕಷ್ಟಪಟ್ಟೇವಿ, ಇನ್ನೂ ಪಡಾಕತ್ತೇವಿ ನೋಡಿ. ಹಿಂಗೆ ಆಕೈತೆ ಅಂತೇಳಿ ನಾವು ಅಂದ್ಕೊಂಡಿದ್ದಿಲ್ಲ. ನಮ್ದು ಹೆಂಗೆ ಆಗತ್ತೇಳಿ ವ್ಲಾಗ್ ಅಂತೂ ನಾವು ಡೈಲಿ ಮಾಡಾಕತ್ತೀವಿ, ಬಟ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಅದು ಆಪ್ಷನ್ಸ್ ಬಂದಾಗ ಮಾಡಾಕತ್ತೀವಿ, ಬರಲ್ದಾಗ ಬಿಡಾಕತ್ತೀವಿ. ಏನು ಮಾಡಾಕ ಬರೋಂಗಿಲ್ಲ, ಅನಿವಾರ್ಯ ಪರಿಸ್ಥಿತಿ. ಸುಮ್ಮ ಕುಂದ್ರಬೇಕಾಕೈತಿ. ಆಮ್ಯಾಗ ಮತ್ತೈತಲ್ಲ 100 ವಿಡಿಯೋಕ್ಕೆ ಮತ್ತೆ ಇದು ಬಂದೈತಿ ಕಾಪಿರೈಟ್ ಕ್ಲೇಮ್ ಬಂದೈತ್ರಿ. ಹಂಗಾಗಿ ಅದಕ್ಕೆ ಏನಾರ ಪ್ರಾಬ್ಲಮ್ ಆಗತ್ತೋ ಎದಕ್ಕೆ ಪ್ರಾಬ್ಲಮ್ ಆಗತ್ತೋ ನಮಗಂತೂ ಗೊತ್ತಾಗತ್ತಿಲ್ಲ. ಹಂಗಾಗಿ ಈಗ ಅದು ಬೇಡ್ರಿ ಅಷ್ಟೆಲ್ಲ ಪ್ರಾಬ್ಲಮ್ ಆಗತ್ತದ ಅಂತಂದು ಹೇಳಿದ್ರೆ ನಾವು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡೋಣ. ಅದ್ರಾಗ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ನಾವು ಕೂಡ ಮಾತಾಡ್ಕೊಂಡು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡೀವಿ. ಸೊ ಅದ್ರಾಗಂತೂ ಇವಾಗ ವೀಡಿಯೋ ಬರ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ. ಡೈಲಿ ಯಾವ ಟೈಮಿಗೆ ಬರ್ತಿದ್ವಲ್ರಿ 3 ಗಂಟೆಗೆ ನಮ್ಮ ವೀಡಿಯೋ ಅದೇ ಟೈಮಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಟೈಮಿಂಗ್ ಮಾತ್ರ ಏನು ಚೇಂಜ್ ಆಗಂಗಿಲ್ಲ. ನೋಡಿರಿ, ಸಪೋರ್ಟ್ ಮಾಡಿರಿಪ್ಪ. ನಮಗಂತೂ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಬೇಜಾರು ಆಗತ್ತೈತಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನದ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಮ್ದು ಭಾಳ ದಿನದ ಕನಸಿತ್ತು, ನಮ್ದು ಒಂದು ಮನೆ ಆಗ್ಬೇಕು, ಸಿಂಗಲ್ ಬೆಡ್ರೂಮ್ ಇದ್ದು ಅಂತೇಳಿ. ಇವತ್ತು ಆ ಕನಸು ನೆನಸಾತು. ಇವತ್ತು ನಾವು ಕಂಡಂಥ ಕನಸು ಅಂದ್ರೆ ಇವತ್ತು ಕಂಡಿಲ್ಲ ಕನಸು. ನಾ ಈ ಕನಸು ಕಾಣಕತ್ತ ಎಷ್ಟೋ ವರ್ಷ ಆತೆ. ಆ ಕನಸು ಐತಲ್ಲ ಇವತ್ತು ನೆನಸಾತೆ. ಅದ ಖುಷಿ ಒಳಗೈತಲ್ಲ. ನಾನು ಜೂಮ್ ಭಾಳ ಮಾಡ್ತಿದ್ದೆ, ನಿನ್ನ ಮಕ್ಕ ಇಂಥದ್ದು ಬರತ್ತಿತ್ತು. ಎಲ್ಲ ಕರೆಕ್ಟ್ ಮಾಡೀನಿ. ಬರ್ರಿ ಈಗ ಹೋಗೋಣ ನಮ್ಮ ಮನೆ ಎಲ್ಲರಿಗೂ ತೋರ್ಸೋಣಂತೆ. ಮನೆ ಮಾತ್ರ ಸೂಪರ್ ಐತ್ರಿ. ಲೈಟಿಂಗ್ ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿಸೀವಿ. ತಮ್ಮನ್ನ ಹೆಂಗೈತೆ ನಮ್ಮ ಮನೆ? ಮಸ್ತ್ ಐತಿ. ಬರ್ರಿ ಈಗ ಹೋಗೋಣ, ಹೊಸ ಮನೆ ನೋಡೋಣ. ನಾವೆಲ್ಲರೂ ಹೋಗಿ ಕೊಟ್ಬಾಡ್ನ್ಯಾಗ ಏನರ ಒಂದು ಮರ್ತಾ ಬಿಡ್ತೀವಿ. ಈಗೇನು ಬರ್ತೀರಿ? ನನ್ನ ಫೋನ್ ಮ್ಯಾಗ ಐತಲ್ಲಿ. ಚಾರ್ಜ್ ಇಟ್ಟಿದ್ದೆ ನೆನಪಂದ ನನಗೆ. ಹೋಗ ತೊಂಬರಾಕಿ ತೊಂಬರ್ಲಿ, ಆರಾಮ್ ತೊಂಬರ್ಲಿ. ಇಲ್ಲೇ ಅದೊಂದು ಟ್ರೈನ್ ಟ್ರ್ಯಾಕ್. ಇಲ್ಲಿಂದ ಗಾಡಿ ಹೊಂಟಂತಿದ್ರೆ ಯಾವ ಗಾಡಿ ಹೊಂಟೈತಿ, ಎಷ್ಟು ಗಾಡಿ ಹೊಂಟಾವ ಅಂತೆಲ್ಲ ಗೊತ್ತಾಕೈತಿ. ಆದರೆ ಎಲ್ಲಿ ಹೊಂಟದಂತ ಗೊತ್ತಾಗಂಗಿಲ್ಲ. ಆ ಮ್ಯಾಗಿನ ಟ್ರ್ಯಾಕ್ ಅದ, ಅಲ್ಲಿ ಹೋಗೋದು ಹೆಚ್ಚಾನಚ್ಚ ಮಾಲ್ ಗಾಡಿ. ಆ ಟ್ರ್ಯಾಕ್ ಏನೈತಲ್ಲ ನಮ್ಮ ಹಸಿರು ಮನೆ ಕಟ್ಟಾಳಲ್ಲ ಹಂಗೆ ಹೋಗ್ತದೆ. ಇದು ತಳಗಿನ ಟ್ರ್ಯಾಕ್ ಏನೈತಲ್ಲ ಇದು ಕಾಣುವಂಥ ಟ್ರ್ಯಾಕ್, ಇದು ಹುಬ್ಳಿ ಹೋಗ್ತೈತಿ. ತಮ್ಮನ್ನ ಹಾಕೊಂಡು ಬರಲಿಲ್ಲಲ್ಲ. ನಾವಿರೋದು ಪೂರ ಟಾಪ್ನಾಗ. ಬರಲಿ, ಆರಾಮ್ ಬರಲಿ. ಈ ಕಡೆ ಎಲ್ಲ ಜಾಗ ಖುಲ್ಲದ ಇನ್ನೂ. ಇವನೇ ಗಾಡಿಯಾಗ ಹೋಗ್ತಾವು ಏನು ಗೊತ್ತಿಲ್ಲ. ಗಾಡಿಯೊಳಗೆ ಏನರ ಹೋಗಲಿಲ್ಲ ಅಂತ ಹೇಳಿದ್ರೆ ಇವು ಪ್ಲಾಟ್ ಭಾರಿ ಅದಾವು. ಆಮ್ಯಾಗ ಚಕ್ಕು ಚೌಕಿಲ್ಲ ಇಲ್ಲಿ ಚಕ್ಕು ಚೌಕ್ ಅಂತಂತಿದ್ರೆ ಅದು ಮಸ್ತ್. ಆಮ್ಯಾಗ ಇದು ಪ್ಲಾಟ್. ಹೌದು, ಇದು ಪ್ಲಾಟ್ ಮಾಡಿದ್ರೆ ಹೆಂಗದು ಗೊತ್ತಾನೆ. ಇದೀಗ ಜಾಗ ಅಡ್ಚಾರ ಐತಿ. ಮಿನಿಮಮ್ ಹೆಂಗಿರ್ಬೇಕು ಗೊತ್ತಾನೆ ಮನೆ ಅಂತ ಹೇಳಿದ್ರೆ, ಜಾಗ ಅಂತ ಹೇಳಿದ್ರೆ, ಆ ಮನೆ ಕಟ್ಟೋದು ಅಂತ ಹೇಳಿದ್ರೆ ಮನೆ ಮುಂದೆ 10 ಫೂಟ್ ರೋಡ್ ಇರ್ಬೇಕು. ಆ ಸೌಕರ್ಯ ಆ ಸೌಲಭ್ಯ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಎಣ್ಣೆ ಡೆವಲಪ್ಮೆಂಟ್ ಯಾರು ಕೊಡ್ತಾರೆ. ಹಿಂಗಾಗಿ ಐತಲ್ರಿ ಆ ಜಾಗಕ್ಕೆ ಭಾಳ ಬೆಲೆ. ತಮ್ಮನ್ನ ನೋಡ್ರಿ ಹೋಗೋಣ. ಈಗ ಇದು ನೋಡ್ರಿ ಲಿಂಬೋಲಿ ಪ್ಲಾಟ್ ಅಂತ ಹೇಳಿದ್ರೆ ಒಂದು ಟೈಮ್ ಎಲ್ಲ ಹೊಲ ಇವು. ಈಗ ನೋಡಿ ಎಲ್ಲ ಕಡೆ ಮನೆ.
ಈಗ ಹೊಲ ಎಲ್ಲ ಎಕ್ಸಾಕ್ಟ್ ಆ ಕಡೆ ಹೋದ್ರೆ APMC ರೋಡ್. ಹೌದಿಲ್ಲ ಹ್ಞೂ ಈಗ ಹೊಲ ಎಲ್ಲೈತೆ ಅಂತ ಹುಡುಕ್ಬಿಟ್ರೆ ಹೊಲ ಸೇಂಗಲ್ಲ ನಿನಗೆ ಈಗ. ಹೆಂಗೈತಿ ನಮ್ಮ ಕನಸಿನ ಮನೆ? ಭಾರಿ ಮಸ್ತ್ ಐತೆ ಬಿಡ್ರಿ. ನಡಿ ಈಗ ಎಲ್ಲೆಲ್ಲಿ ಏನೈತೆ ಅಂತೇಳಿ ಹ್ಞೂ ಎಲ್ಲ ತೋರ್ಸೋಣಂತೆ. ಹಾಂ ಫಸ್ಟ್ ಇಲ್ಲೇ ಹಾಲಿಂತ್ರ ಸ್ಟಾರ್ಟ್ ಮಾಡೋಣ. ಹ್ಞೂ ಇದು ಹಾಲ್ ರೀ. ಎಂಟ್ರೆನ್ಸ್ ಬರೋದ್ರಾಗಂದ್ರೆ ಹಾಲ್ ಐತಿ. ಹಾಲ್ ಒಳಗೆಲ್ಲ ಮಸ್ತ್ ಲೈಟಿಂಗ್ ಡೆಕೋರೇಟ್ ಮಾಡ್ಯಾರ. ಭಾರಿ ಸೂಪರ್ ಐತ್ರಿ. ಆಮೇಲೆ ಇಲ್ಲಿ ವಾರ್ಡ್ರೋಬ್ ಮಾಡ್ಸ್ಯಾರೆ ಟಿ ವಿ ಅದನ್ನ ಇಡಾಕ. ಹ್ಞೂ ಇಲ್ಲಿ ಟಿ ವಿ ಇಡಾಕ. ಆಮೇಲೆ ಇವೆಲ್ಲ ಇವ್ನು ಮಾಡ್ಸ್ಯಾರೆ ಡ್ರಾ. ಇವೆಲ್ಲ ಡ್ರಾ ರೀ. ಇವು ನೀವು ಏನಾದರೂ ಬೇಕಾದ್ರೆ ಇಡ್ಬೋದು ಸಾಮಾನು. ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಇದೊಂದಿದೆ ಒಂದು ಕಿಟಕಿ ಐತಿ ಹಾಲ್ ಒಳಗೆ. ಕಿಟಕಿ. ದೊಡ್ಡದೊಂದು ಕಿಟಕಿ ಐತಿ. ಮಸ್ತ್ ಗಾಳಿ ಗಿಳಿ ಮಸ್ತ್ ಬರ್ತೈತಿ ಇಲ್ಲಿಂತ್ರ. ಹಾಲ್ ಆತ. ನೆಕ್ಸ್ಟ್ ಬೆಡ್ರೂಮ್. 2 ಬೆಡ್ರೂಮಿಂದ ಐತ್ರಿ. ಫಸ್ಟ್ ಇಲ್ಲೊಂದು ಇದು ಬೆಡ್ರೂಮ್ ನೋಡ್ರಿ. ಇದು ಸಣ್ಣದೈತಿ ಬೆಡ್ರೂಮು. ಆಮೇಲೆ ಇದ್ರೊಳಗೆ ಇದನ್ನ ಮಾಡ್ಯಾರೇನ್ರಿ ಅದು ಕಪಾಟ. ಭಾರಿ ಮಸ್ತ್ ಐತದ. ಈ ಥರ ಎಲ್ಲ ಈ ಕಡೆನೂ ಐತಿ. ಹಾಂ ಈ ಥರ. ಆಮ್ಯಾಗ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಐತಿ, ಅದನ್ನ ಮಾಡಿಸ್ಬೇಕು. ಆಮೇಲೆ ಇಲ್ಲೊಂದು ಕಿಟಕಿ ಬೆಡ್ರೂಮ್ ಒಳಗೊಂದು. ಇದೊಂದು ಬೆಡ್ರೂಮ್ ಆತ. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್. ಆಮ್ಯಾಗ ಡೋರು ನೋಡಿ ಹೆಂಗದಾವ ಇಲ್ಲಿ. ಡೋರು ಸೂಪರ್ ಅದಾವ. ಆಮೇಲೆ ಚೌಕಟ್ ನೋಡ್ರಿ ಇವು ಹೊಸ ಡಿಸೈನ್ ಈಗ. ಇದು ದೊಡ್ಡ ಬೆಡ್ರೂಮ್. ಹ್ಞೂ ಇದು ಮಸ್ತ್ ಐತಿ. ಆಮೇಲೆ ಇನ್ನೊಂದು ಕಿಟಕಿ ಐತಿ. ಇಲ್ಲೊಂದು ಕಿಟಕಿ ಐತಿ. ಇಲ್ಲಿ ಕಪಾಟ ಹಂಗ ಸೇಮ್. ಆ ಕಡೆ ಏನು ಮಾಡ್ಸತ್ತಲ್ಲ ಇಲ್ಲಿನ ಸೇಮ್ ಕಪಾಟ. ಆಮೇಲೆ ಡೋರು ಮಸ್ತ್ ಐತಿ. ಎಲ್ಲ ಕಡೆನೂ ಲೈಟಿಂಗ್ ಮಸ್ತ್ ಮಾಡ್ತಾರೆ. ಬೆಡ್ರೂಮ್ ಒಳಗೂ ಮಾಡ್ತೀವಿ. ಆಮೇಲೆ ಇದು ಮೇಕಪ್ ಮಾಡ್ಕೊಳ್ಳೋದು ಮೇಕಪ್ ಡ್ರಾ ಇದೆ. ಸೂಪರ್ ಐತಿ. ಇದೆ ನಮ್ಮ ಸಹನನ ಮದುವೆ ಒಳಗೆ ಕೊಟ್ಟಿತ್ತಿಂತದ ಸೇಮ್. ಹಾಂ ಅಂಥದ್ದು ಇದು. ಆರಾಮ್ ನಾವು ಕೂತ್ಕೊಂಡು ಮೇಕಪ್ ಮಾಡ್ಕೋಬೋದು ಮೇಕಪ್ಪಿಂದ. ಆಮೇಲೆ ಸೆಲ್ಫ್ ಎಲ್ಲ ಐತಿ. ಏನಾದ್ರೂ ನಾವು ವಸ್ತು ಇಡ್ಬೋದಪ್ಪ ಅಂತಂದು ಹೇಳಿದ್ರೆ ಮೇಲೆ ಸೆಲ್ಫ್ ಮಾಡ್ಸೈತಿ 2 ರೂಮ್ ಒಳಗನ. ಇಲ್ಲಿನ ಕೆಲಸ ಮಾಡ್ಸೋದು ಬಾಕಿ ಐತಿ ಇನ್ನು. ಆಮೇಲೆ ಫ್ಯಾನ್ ಅಂತ 2 ರೂಮಿಗೆ ಅದಾವೆ. 2 ರೂಮ್ ಒಳಗೆ ಫ್ಯಾನ್ ಲೈಟಿಂಗ್ ಎಲ್ಲ ಐತಿ. ಇದು ಪ್ಯಾಸೇಜ್. ಇದು ಪ್ಯಾಸೇಜ್. ಆಮೇಲೆ ಇದ್ರೊಳಗೆ ಇಲ್ಲಿನ ಬಾತ್ರೂಮ್. ಆಮ್ಯಾಗ ಮ್ಯಾಗ ಇಲ್ಲಿ ಸ್ಪೇಸ್ ಐತಿ. ಏನಾದ್ರೂ ಸಾಮಾನ್ಗೆ ಇಡ್ಬೋದು ಇಲ್ಲಿ. ಹಂಗೆ ಪೇಸ್ ಇದು ಮಾಡ್ಸೋದು ಭಾಳ ಚಲೋ. ಏನಾದ್ರೂ ನಮಗೆ ಬ್ಯಾಡಾಗಿದ್ದ ಸಾಮಾನೆಲ್ಲ ಅಲ್ಲಿ ಇಟ್ಬಿಡೋದು. ವೇಸ್ಟೇಜ್ ಸಾಮಾನೆಲ್ಲ. ಆಮ್ಯಾಗ ಪ್ರತಿ ಚೌಕಟ್ ಅದಾವಲ್ಲ ಫಸ್ಟ್ ಇಲ್ಲಿ ಹೆಂಗತ್ತಿದ್ದು ವುಡ್ ಇರ್ತಿತ್ತು. ವುಡ್ಡಿಂದ ಮಾಡಿಸ್ತಿದ್ರು. ಇವಾಗ ಇದನ್ನೆಲ್ಲ ಮಾಡಿಸ್ತಾರೆ. ಇದನ್ನ ಮಾಡ್ತಿದ್ರೆ ಲುಕ್ಕ ಒಂಥರ ಬೇರೆ ಮಸ್ತ್ ಐತೆ ಲುಕ್. ಆಮ್ಯಾಗ ಇದೈತಲ್ಲ ಕಟ್ಟಿಗಿಂತ ಹೆಚ್ಚಿಗೆ ಅಮೌಂಟ್ ಇದೈತಿ. ಹೌದು. ಮತ್ತೆ ಕಟ್ಟಿಗಿಂತ ಭಾರಿ ಲುಕ್ ಐತಿ. ಲುಕ್ ಹೆಂಗೆ ಕಾಣ್ತದೆ ನೋಡ ಹಂಗೆ ದುಡ್ಡು ಹೆಚ್ಚಿಗೆ. ಪ್ರತಿ ಬಾಕ್ಲಿಗೂ ಹಿಂಗೆ ಮಾಡ್ಸಿದ್ದೈತಿ. ಎಲ್ಲ ಈ ಥರನ ಮಾಡ್ಸೈತಿ. ನೆಕ್ಸ್ಟ್ ಕಿಚನ್ಗೆ ಹೋಗೋಣ್ರಿ ಈಗ. ಹಾಂ ಕಿಚನ್ ರೂಮ್ ಭಾಳ ಸಣ್ಣದಾಗೈತಿ. ಯಾಕಂದ್ರೆ 2 ಬೆಡ್ರೂಮ್ ಆಗ್ಯಾವಲ್ಲ ಹಾಗಾಗಿ ಕಿಚನ್ ಸಣ್ಣದಾತು. ಆಮೇಲೆ ನೋಡಿರಿ ಕಿಚನ್ ಇವೆಲ್ಲ ಇಡಕ್ಕೆ ನಾವೇನು ಭಾಂಡೆ ಸಾಮಾನು ಸಡ್ ತೊಗೊತಿದ್ವಿ ಸ್ಟೀಲಿಂದ. ಈ ಥರ ಮಾಡಿಸಿದ್ವಿ ಅಂದ್ರೆ ಆ ಥರ ತೊಗೊಳೋದು ಏನು ನಮಗೆ ಇದಾಗಂಗಿಲ್ಲ. ಅವಶ್ಯಕತೆ ಇಲ್ಲ. ಒಂದು ಸೈಡೆಲ್ಲ ನಾವು ಡಬ್ರಿ ಗಿಬ್ರಿ ಹಾಕ್ಬೋದು. ಆಮೇಲೆ ಇಲ್ಲಿ ವಾಟಿಗೆ ಹಾಕ್ಬೋದು. ಈ ಕಡೆ ಎಲ್ಲ ಈ ಥರ ಚೆಂದಾಗಿ ಡಬ್ಬಿ ಎಲ್ಲ ಹೊಂದಿಸ್ಬೋದು ನಾವು ಕಿಚನ್ ರೂಮ್ ಒಳಗೆ ಈ ಥರ ಎಲ್ಲ ಮಾಡಿಸಿದ್ವಿ ಅಂತ ಹೇಳಿದ್ರೆ. ಆಮೇಲೆ ಸಿಂಕ್ ಗ್ಯಾಸ್ ಕಟ್ಟಿ ಅಲ್ಲಿ ಕಿಚನ್ ಇದ್ರೊಳಗೂ ಒಂದು ಕಿಟಕಿ ಐತಿ. ಮ್ಯಾಲೆಲ್ಲ ಸೆಲ್ಫ್ ಮಾಡ್ತಿದ್ದೈತಿ. ಎಲ್ಲ ಡಬ್ಬಿ ಎಲ್ಲ ಇಡ್ಬೋದು ಆರಾಮ್ಸಿ. ಏನು ತಳಗೆ ಇಡೋಂಗಿಲ್ಲ. ಎಲ್ಲ ಮ್ಯಾಲೆನ ಇಡ್ಬೋದು. ಆ ಥರ ಮಾಡ್ಸೈತಿ. ಆಮೇಲೆ ಇಲ್ಲಿ ಬಾಂಡೆ ತಿಕ್ಕಕ ಆಮೇಲೆ ಬಟ್ಟೆ ಒಗ್ಯಾಕ ಏನಾದರೂ ವಾಷಿಂಗ್ ಮಿಷಿನ್ ತೊಗೊಂಬಂದ್ರೆ ಅಂತಂದು ಹೇಳಿದ್ರೆ ವಾಷಿಂಗ್ ಮಿಷಿನ್ ಇಡಾಕ ಮಾಡ್ಸೈತಿ. ಸ್ಪೇಸ್ ಅದಲ್ಲ ಒಳಗಲ್ಲಿ ಮಸ್ತ್ ಐತಿ. ಆಮ್ಯಾಗ ಪ್ರತಿ ರೂಮ್ ಒಳಗೆ ಐತಲ್ಲ ಕಿಟಕಿ ಅದಾವು ಸೆಲ್ಫ್ ಅದಾವು. ಎಲ್ಲ ಭಾಳ ಮಸ್ತ್ ಮಾಡ್ತಿದ್ದೈತಿ. ನಮ್ಮ ಕನಸಿನ ಮನೆ ಹಿಂಗೈತಿ. ಸೂಪರ್ ಐತಿ. ಸೂಪರ್ ಮಸ್ತ್. ಈ ಕನಸಿನ ಮನೆ ನಮ್ದಲ್ಲ, ಮೌಲಾರ್ದ. ಈ ಮನೆಯೂ ಮೌಲಾರ್ದ. ಜಸ್ಟ್ ನಾವು ಬಂದ್ವಿ ಹಂಗೆ ಏನೇನು ಕಟ್ಸ್ಯಾರ ಅಂತೇಳಿ ಐಡಿಯಾ ತೊಗೊಂಡ್ವಿ. ನೆಕ್ಸ್ಟ್ ಏನಾರ ನಾವು ಮನೆ ಕಟ್ಸೋದಿತ್ತು ಅಂತ ಹೇಳಿದ್ರೆ ಫ್ಯೂಚರ್ ಒಳಗೆ ಎಲ್ಲೆಲ್ಲ ನೋಡ್ಕೊಂಡ್ವಿ. ಮನೆ ಮಾತ್ರ ಮೂಲ ಸೂಪರ್ ಆಗೈತಿ. ಥ್ಯಾಂಕ್ಸ್ ಬಾ. ಹಿಂಗೆ ಯಾರ ಮನೆ ಕಟ್ಟಿಸ್ಬೇಕಂತ ಹೇಳಿದ್ರೆ ಮೌಲಾರ ಪೇಂಟಿಂಗು ಮಾಡ್ತಾರೆ. ಆಮ್ಯಾಗ ಇವ್ರ ಕಡೆ ಭಾಳ ಮಂದಿ ಲೇಬರ್ ಅದಾರೆ, ಬೇರೆ ಬೇರೆ ವರ್ಕ್ ಮಾಡೋರು ಅದಾರೆ. ಈಗ ನಿಮಗೆಲ್ಲ ವರ್ಕ್ ತೋರಿಸಿದ್ವಿ ನಾವು.
ಯಾರಿಗಾರ ಏನಾರ ವರ್ಕ್ ಮಾಡಿಸ್ಬೇಕಂತ ಹೇಳಿದ್ರೆ ನಮ್ಮ ಮೂಲವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇವ್ರಿಗೆ ಭೇಟಿ ಆಗ್ಬೋದು. ಮೂಲ ನಿಮ್ಮ ನಂಬರ್ ಹೇಳೊಮ್ಮೆ. 9980602677. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾವ ವರ್ಕ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ, A to Z. ಹೇಳ್ರಿ, ಕ್ಲೀನ್ ನೀಟಾಗಿ ವರ್ಕ್ ಮಾಡ್ತಾರೆ. ಈಗ ನೋಡಿದ್ರೆ ನೀವು ಈ ಪೇಂಟಿಂಗ್ ಮಾಡ್ತಾರೆ ಬೇರೆ ಯಾರಲ್ಲ, ಇವರೇ ಇಲ್ಲಿ ಪೇಂಟಿಂಗ್ ಮಾಡ್ಯಾರ. ಆಮ್ಯಾಗ ಪ್ರತಿ ವರ್ಕ್ ನೋಡ್ಬೋದು ನೀವು. ಇದು ಡೋರ್, ಮೇನ್ ಡೋರ್ ಇದೆ. ಇದು ನೋಡ್ರಿ ಯಾವ ಪರಿ ಐತಿ, ಇದು ಸೂಪರ್ ಐತಿ. ಆಮ್ಯಾಗ ಇದೈತಲ್ಲ ಸ್ಟೈಲಿಸ್ಟು ಐತಿ. ಆಮ್ಯಾಗ ನೀವ್ರಿ ಇದೆ ಕಟ್ಗಿದಿಂದ ಐತೆ ಅಂತ ಹೇಳಿದ್ರೆ ಹುಳ ಹಿಡಿತ ಕೊಳಿತ ಅಂತ ಹೇಳಿದ್ರೆ ಸಮಸ್ಯೆ ಬರ್ಬೋದು. ಬಟ್ ಇಲ್ಲಂತೂ ಏನು ಸಮಸ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಮಿಂಚುವಂಥ ಕಲ್ಲಿದೆ. ಇವ ಪಿ ಒ ಪಿ ಐತಿ. ಆಮ್ಯಾಗ ಕಲ್ಲಿಂದ ಇದು ಐತಿ. ಆಮ್ಯಾಗ ಕಿಟಕಿ ಅದಾವ, ಪ್ರತಿಯೊಂದು ಕಿಟಕಿ ಅದಾವ. ಮನೆ ಮಾತ್ರ ಸೂಪರ್ ಆಗೈತಿ. ನಾವು ಈಗ ಬಯ್ಯರ್ ಮನೆಗೆ ಬರೋಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಬಯ್ಯ ಮೊನ್ನೆರ ಓಪನಿಂಗ್ ಮಾಡಿದ್ರಿ. ಓಪನಿಂಗಿಗೆ ನಮಗೆ ಇನ್ವೈಟ್ ಮಾಡಿದ್ರೆ ನಾವು ಅವಾಗ ಬರೋಕ್ಕಾಗಿದ್ದಿಲ್ಲ. ನಮ್ಮ ತಮ್ಮರ ಊರಿಗೆ ಹೋಗಿದ್ವಿ. ಅದಕ್ಕೆ ಹೋಗಿ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಮನೆಯೆಲ್ಲ ನೋಡ್ಕೊಂಡು ಅವ್ರು ಮಾತಾಡ್ಸ್ಕೊಂಡು ಬರ್ಬೇಕಂತೇಳಿ ಬಂದ್ವಿ ನಾವು. ಭಾಳ ಖುಷಿ ಆಯ್ತು ಮನೆಯೆಲ್ಲ ನೋಡಿ. ಮನೆ ಮಾತ್ರ ಸೂಪರ್ ಐತ್ರಿ. ಇಲ್ಲಿಗ ಏನೇನೋ ಹೊಸದಾಗ ಬಂತಲ್ಲ ಟ್ರೆಂಡಿಂಗ್ ಒಳಗೆ ಎಲ್ಲ ಈ ಮನೆಗೆ ಅಪ್ಲೈ ಮಾಡ್ರಿ ನೋಡಿ. ಇದೈತಲ್ಲ ಇದು ಮೂಲ, ಇದು ಫೈಬರ್ ಅಲ್ಲ, ಇದು PUC ಅಂತ ನೋಡಿ. ಇದನ್ನೇ ಇದು ಹೊಸದಾಗೈತಿ ಇದು. ಇದು ಕೊಳೆಂಗಿಲ್ಲ, ನೀರು ಹಣ್ಣಂಗಿಲ್ಲ. ಆಮ್ಯಾಗ ನೋಡಿ ಹೆಂಗೆ ಜಾಲಿ ಗಾಳಿ ಬರಾಕೂ ಐತಿ, ಎಲ್ಲಕ್ಕೂ ಐತಿ. ಗ್ಲಾಸು ಐತಿ, ಈ ಕಡೆ ಗ್ಲಾಸ್ ಈ ಕಡೆ ಜಾಲಿ ಐತಿ. ಸೂಪರ್ ಐತಿ ಬಿಡು. ಈಗ ಹೊಸದಾಗಿ ಏನೇನು ಬಂದಾವಲ್ಲ ಬಿಲ್ಡಿಂಗ್ ಕಟ್ಟೋವು, ಬಿಲ್ಡಿಂಗ್ ಅಪ್ಲೈ ಮಾಡೋವು, ಟೋಟಲಿ ಎಲ್ಲ ಅಪ್ಲೈ ಮಾಡ್ರಿ ಇಲ್ಲಿ. ಗಡಿಯಾರ ಚಂದ ಐತಿ. ಆಮೇಲೆ ಇದು ಭಾಳ ಇಷ್ಟ ಆಯ್ತು. ಈ ಟಿವಿ ಇಡೋದೇನೈತಲ್ಲ ಸಟ್ ಭಾಳ ಮಸ್ತ್ ಐತೆ. ಇದಲ್ಲ ಸಿಂಪಲ್ ಆಗಿ ಬೆಸ್ಟ್ ಮಸ್ತ್ ಐತೆ. ಅದು ಲುಕ್ ಭಾಳ ಚಂದ ಐತೆ. ಅದು ಮನೆಗೆ ತಕ್ಕ ಐತಿ ಇದು ನೀಟಾಗಿ. ಮೂಲ ಸಾರಿ, ನಮಗೆ ಓಪನಿಂಗ್ ಬರೋಕ್ಕಾಗಲಿಲ್ಲ. ಈಗ ಬಂದೇವಿ, ಒಂದು ಗಿಫ್ಟ್ ತಂದೆ ಸಣ್ಣದು. ತೊಳಗಂತ್ರ ಫುಲ್ ಮನೆ ನೋಡಿದ್ವಿ ನಾವು. ಈಗ ಮ್ಯಾಲೆ ಹೋಗೊಂಬರ್ರಿ. ಏನರ ಫಂಕ್ಷನ್ ಮಾಡೋಕೆ, ಕಾರ್ಯಕ್ರಮ ಮಾಡೋಕೆ, ಬ್ಯಾಸಿಗಾಲದಾಗ ಮಕ್ಕೊಳಕ್ಕೆ ಸೂಪರ್ ಐತಿ. ಎಲ್ಲ ಮಸ್ತ್ ಐತಲ್ಲ. ಇದು ಕಾಲಮ್ ಮನಿ. ಕಾಲಮ್ ಮ್ಯಾಗ ಐತಲ್ಲ, ನಾವು ಏನರ ಮನೆ ಕಟ್ಟಿದ್ರು ಐತಲ್ಲ ಲೋಡ್ ಆಗಂಗಿಲ್ಲ. ಮಸ್ತ್ ಮನಿ ಇಷ್ಟ ಅಂತ ಇರ್ತೈತಿ. ಇದ್ರ ಮೇಲೆ ಎರಡು ಕಟ್ಟಿಸಿದ್ರೂ ಏನು ಆಗೋದಿಲ್ಲ ಪ್ರಾಬ್ಲಮ್. ಮಸ್ತ್ ಐತಿ. ಮಸ್ತ್ ಐತಿ. ಹೆಂಗ ಲೈಟಿಂಗ್ ಮಸ್ತ್. ಇಲ್ಲಿ ನೋಡ್ಬಾ ಹೆಂಗದಾವ ಕಲರ್ಫುಲ್ ಲೈಟ್. ಇಲ್ಲೇ ಮಾಡ್ಸಲ್ಲ. ಹಾಂ, ಕಲರ್ ಚೇಂಜ್ ಹಾಕೋದು ಆಕೈತಿ. ರೆಡ್ ಆಕೈತಿ, ವೈಟ್ ಆಕೈತಿ. ಹೆಂಗೆ ಕಲರ್ ಚೇಂಜ್ ಆಕೈತಲ್ಲ ಹಂಗಂಗೆ ವಾಲ್ ಕಲರ್ ಚೇಂಜ್ ಆಕೈತಿ. ಹೌದು, ಅಚ್ಚುಕಟ್ಟ ಮಸ್ತ್ ಐತಿ ಬಿಡ. ಸೂಪರ್ ಆಗೈತಿ ಮನೆ. ಆಮ್ಯಾಗ ಇಲ್ಲಿ ಕಿಟಕಿಗೆ ಐತಲ್ಲ ಇದು ಕುದಿಸ್ಬೇಕು ಫ್ರೇಮ್. ಇನ್ನು ಅದೊಂದು ಬಾಕಿ ಐತಿ. ಹೊರಗೆ ಬಿಡಂಗಿಲ್ಲ ನಾವು. ಬಿದ್ವಿ ಅಂತ ಹೇಳಿದ್ರೆ ಎಲ್ಲಾರ ಮನೆಗೆ ಹೋಗಿ ಬರೋದ. ಹಂಗ ಹಿಂಗ ಹಿಂಗ್ ಬಂದಿ ನೋಡಿ. ಹಿಂಗೆ ಹೆಂಗ ಸುತ್ತಿಟ್ಟು ಬಂದಿ ನೋಡ. ಅಪ್ಪ ಎಲ್ಲ ಸುತ್ತಿಟ್ಕೊಂಡ್ ಬಂದಿ ನೋಡ್ರಿ ನಾವು. ಫಸ್ಟ್ ಮೌಲಬಾಯರ್ ಮನೆಗೆ ಹೋದ್ವಿ. ಆಮೇಲೆ ಇಲ್ಲಿ ಅಮ್ಮ ಅದಾರಲ್ರಿ, ನಾವು ಬಾಡಿಗೆ ಇದ್ವಲ್ರಿ, ಅವ್ರು ಮತ್ತೆ ಅಲ್ಲಿ ಕುತ್ಕೊಂಡು ಅವ್ರು ಬಿಡೋದಿಲ್ರಿಪ್ಪ. ಮತ್ತೆ ಅಲ್ಲಿ ಹೋದ್ವಿ. ಅವ್ರಂತ್ರ ಭಾಳ ಖುಷಿ ಪಟ್ರಿ. ಬಾ ಚಲೋ ಆತ್ ಬಿಡ ಸುಮ್ಮ ಬಂದಿದ್ದ ಅಂತೇಳಿ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಮತ್ತೆ ಇಲ್ರಿ ನಮ್ಮ ಮನೀರಿ ನಾವು ಬಿಡಂಗಿಲ್ರಿ. ಮತ್ತು ನಮ್ಮ ಅಪ್ಪ ಚಾ ಮಾಡಕತ್ತಾಳ ನನಗೆ. ಚಾ ಬಿಡಂಗಿಲ್ಲ ಅನ್ನೋದು ಗೊತ್ತೈತೆ. ಅದಕ್ಕೆ ನಾ ಎಲ್ಲೋದ್ರು ಚಾ ಮಾಡ್ತಾರೆ ಎಲ್ಲರೂ. ಇದೇನ್ರಿ ಅಪ್ಪ ಬೆಕ್ಕ? ನಿಮ್ಮ ಬೆಕ್ಕ? ಇಲ್ಲ ಅದ ಬೆಕ್ಕಿಂದ ಒಂದು ಹಿಸ್ಟ್ರಿ ಐತಿ. ಅಮ್ಮನ ಹೇಳಿದ್ಲ ಅಪ್ಪ, ಅವ್ರ ಮಾತು ಎಲ್ಲ ಕೇಳ್ತದಂತದ. ಸರಿ ಇಲ್ಲ ತಮ್ಮನ ಬಾ ಇಲ್ಲಿ ಮಿನ್ನ ತಮ್ಮನ ಸರಿ ಇಲ್ಲ ನೀನು ಪಾಪ. ನೋಡ್ಪ ಎಲ್ಲ ಇದ್ರಿಗಿಟ್ರಿ ಏನ್ ತಿನ್ನಂಗಿಲ್ಲ ಅಂತ ನೋಡ್ರಿ. ಅದು ನಮ್ಮ ಆಪಾರಾಗಿ ಹಾಕ ಮಟನ ತಿನ್ನಂಗಿಲ್ರಿ. ಅದು ಹಾಕಿದ ಮೇಲೆ ತಿಂತದಂತ. ಶಾಣೆ ಐತ್ ಬೆಕ್ಕ ತಮ್ಮನ. ನೋಡ್ರಿ ಎಷ್ಟ್ ಶಾಣೆ ಐತ್ ನೋಡ್ರಿ. ನೋಡ ಆ ಬೆಕ್ಕ ಮಾತು ಕೇಳಂಗ ನೀವು ಕೇಳಂಗಿಲ್ಲ ಮಕ್ಕಳು. ಯಾಸ್ಮನ ಕೇಳಂಗಿಲ್ಲ, ಈಕಿನ ಕೇಳಂಗಿಲ್ಲ. ತಮ್ಮನ ಇವು ಮಕ್ಳು ಕೇಳಂಗಿಲ್ಲ ಮನೇನು. ಬೆಕ್ ನೋಡಿ ಎಷ್ಟು ಶಾಣೆ ಐತಿ. ಬೆಕ್ಕಿ ಇವು ಯಾವ ಬಂದ್ಬಿಟ್ಟವಲ್ಲ ನಮ್ಮ ಮನೆಗೆ ಹೊಸ ಮಕ್ಕ ಅಂತದ್ರ. ಅದು ಅಪ್ಪ ಇಷ್ಟೊಂದು ಚಾ
ನಾ ರಾತ್ರಿ ಊಟ ಮಾಡ್ಲಾ ಬೇಡ ಏ ಬ್ಯಾಡ್ರಪ್ಪ ಬಂದ್ಗಿನ ಏನು ಬ್ಯಾಡ್ರಿ ಇದನ್ನ ಒಂದು ವಾಟಿಗೆ ಕೊಡ್ರಿ ಬ್ಯಾಡ್ರಿ ಬಿಸ್ಕಿಟ್ ಬ್ಯಾಡ್ರಿ ಇದು ಬ್ಯಾಡ್ರಪ್ಪ ಚಾ ತೆಗಿತೀನಿ ನಾ ರಾತ್ರಿ ಊಟ ಮಾಡ್ಲ ಹಂಗ ಮಕ್ಕರ್ಲಪ್ಪ ಬ್ಯಾಡ್ರಪ್ಪ ಇಷ್ಟು ಲೋಗೆಲ್ಲ ನಾವು ಊಟ ಮಾಡ್ಬೇಕ ಸಾನ್ಯಾಗ ಕುಂತಾಳಲ್ಲ ವೇಟ್ ಮಾಡ್ಕೊಂತ ಇಲ್ಲಿ ಬಂದಿವಾಗ ಗಿಫ್ಟ್ ತೊಗೊಳಕ್ಕೆ ಗಿಫ್ಟ್ ಒಳಗೆ ವೆರೈಟಿ ಅದಾವು ಭಾರಿ ಅದಾವು ಇದು ಓಕೆ ರೀ ಬಟ್ ಫ್ರೇಮ್ ಸ್ವಲ್ಪ ಡಿಲವಲ್ ಆಯ್ತು ಅದು ಹೇಳ್ರಿ ನೋಡ್ರಿ ಎಲ್ಲ ಡಿಲೇ ಆಯ್ತು ಸ್ಟ್ರೆಂತ್ ಐತ್ರಿ ಫ್ರೇಮ್ ಬಸ್ ಕ್ಯಾಟ್ ಕೊಡ್ರಿ ಪೂರ ಮಸ್ತ್ ಐತ್ರಿ ಫಸ್ಟ್ ನಾವು ಹೋದ್ವಿ ಕ್ರಾಸ್ನಾಗ ಅಂತೂ ಅಲ್ಲಿ ಯಾವ ನಮಗೆ ಇಂಟ್ರೆಸ್ಟ್ ಬರಲಿರಿಪ್ಪ ಚಲೋ ಅನಿಸ್ಲಿಲ್ಲ ಮತ್ತು ನಮ್ಮ ಮುನ್ನ ಕರ್ಕೊಂಬಂತ ವಿದ್ಯಾನಗರ್ನಾಗ ಅಂಗಡಿ ಮಾತ್ರ ಭಾರಿ ಮಸ್ತ್ ಐತಿ ನನಗೆ ಏನು ರೀ ಅಂತ ಹೇಳಿದ್ರೆ ಇಲ್ಲಿ ವೆರೈಟಿ ಅದಾವೆ ರೀ ನಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಅದಾವು ಇಲ್ಲಿ ನೋಡಿರಿ ಯಾವ ಟೈಪ್ ಅದಾವೆ ಇಲ್ಲಿ ಸೂಪರ್ ಅವ ಇಲ್ಲಿ ನೋಡಿರಿ ಆ ಟೈಪ್ ಅದಾವೆ ಸಾಲಿಡ್ ಇಂಥ ಡಾಲ್ ನೋಡಿದ್ರೆ ನಮ್ಮ ತಮ್ಮನಾಗ ಭಾಳ ಇಷ್ಟ ರೀ ತಮ್ಮನಾಗಲಿ ನಮ್ಮ ಸಾನ್ಯಾಗಲಿ ಅವರಿಗೆಲ್ಲ ಭಾರಿ ಮಸ್ತ್ ಅನಿಸ್ತಾರೆ ಇಂಥವೆಲ್ಲ ತೊಗೊಂಡಿರಿ ಫೈನಲ್ ಒಂದು ತೊಗೊಂಡ್ವಿ ಇಲ್ಲೊಂದು ಭಾರಿ ನೋಡ್ರಿ ಗಣಪತಿ ಫೋಟೋ ಅಣ್ಣ ಅದು 3D ಅಲ್ರಿ ಅದು 5D ಏನ್ರಿ ಇದು ಸಾಲಿಡ್ ಐತ್ರಿಪ್ಪ ತೊಗೊಂಡು ಗಿಫ್ಟಿಗೆ ಗಿಫ್ಟ್ ತೊಗೊಂಡ್ಮ್ಯಾಗ ಅದ್ರ ಮ್ಯಾಗ ಹೆಸರು ಹಾಕಬೇಕಲ್ಲ ಅವನ್ನ ಅಂದ್ರೆ ನಾವ ಕೊಟ್ಟಂದು ಗೊತ್ತಾಗಬೇಕಲ್ಲ ಹೌದು ವಾ ಸಾಲಿಡ್ ಅಮ್ಮನ ಏನು ಅಕ್ಷರಪ್ಪ ಒಂದೊಂದು ಮುತ್ತಾಗ ನೋಡಿ